ಅಮೃತ ಅವರೇ, ಈ ಅರ್ಶಿಣದ ಹಾಲನ್ನ ಕುಡೀರಿ, ಆಮೇಲೆ ಲೇಪನ ಹಚ್ತೀನಿ. ಸಂಜೀವ್ ಅವರೇ, ನಂಗೆ ಮೊದಲೇ ಅರ್ಶಿನ ಅಂದ್ರೇ ಆಗಲ್ಲ. ಅದರಲ್ಲಿ ನೀವು ಕೈಗೆ ಕಾಲಿಗೆ ಅರ್ಶಿನದ ಲೇಪನ ಹಚ್ತೀನಿ ಅಂತಿದ್ದೀರಾ, ಜೊತೆಗೆ ಈ ಅರ್ಶಿನದ ಹಾಲು ಬೇರೆ. ಬೇಡ ಸಂಜೀವ್ ಅವರೇ. ಬೇಡ ಅಂದರೆ ಬಿಡೋರು ಯಾರು ಅಮೃತ ಅವರೇ? ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ತಾತ ನನ್ನ ಮೇಲೆ ಎಷ್ಟು ಭರವಸೆ ಇಟ್ಕೊಂಡಿದ್ದಾರೆ. ಈಗ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ದೆ ಹೋದರೆ ತಾತ ನನಗೆ ಬೈತಾರೆ. ಅವ್ರು ಆ ಥರ ನನಗೆ ಬೈಯೋದು ನಿಮಗೆ ಇಷ್ಟ ಆಗುತ್ತಾ? ಮತ್ತೆ ಕುಡೀರಿ, ಕುಡೀರಿ. ಸಂಜೀವ್ ಅವರೇ, ಇದನ್ನೇನೋ ನಾನು ಕುಡಿತೀನಿ, ಆದರೆ ಅತ್ತೆ ಹೇಳಿದ್ರಲ್ಲ ಬೇವಿನ ಕಷಾಯ ಅಂತ, ಅದನ್ನು ಮಾತ್ರ ನಾನು ಕುಡಿಯಲ್ಲ. ಸರಿ, ನೀವು ಹೇಳ್ದಂಗೆ ಮಾಡೋಣ. ಆದರೆ ಅಮ್ಮ ಏನಾದರೂ ಕೇಳಿದ್ರೆ ಕುಡ್ದೆ ಅಂತಲೇ ಹೇಳಿ. ಹಾಗೆ ಸುಳ್ಳು ಹೇಳೋದು ತಪ್ಪಲ್ವಾ ಸಂಜೀವ್ ಅವರೇ? ಒಳ್ಳೆಯದಕ್ಕೆ ಸುಳ್ಳು ಹೇಳಿದ್ರೆ ತಪ್ಪಲ್ಲ ಅಂತ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಹಾಗಾಗಿ ಅದು ತಪ್ಪಲ್ಲ. ನಿಮಗೆ ತಪ್ಪು ಅಂತ ಅನಿಸಿದ್ರೆ ಕಷಾಯ ಕುಡೀರಿ. ಅಯ್ಯಯ್ಯೋ, ಬೇಡ ಬೇಡ ಬೇಡ, ಕಷಾಯ ಬೇಡ. ಮತ್ತೆ ಕುಡೀರಿ, ಕೈ ಕೊಡಿ. ಸಂಸಾರ ಸುಂದರವಾಗಿರಲಿ ಅಂತ ಯಾರೋ ಇದನ್ನು ಗಿಫ್ಟ್ ಕೊಟ್ಟಿದ್ದಾರೆ ಅನಿಸುತ್ತೆ. ಆದರೆ ನನ್ನ ಜೀವನದಲ್ಲಿ ಇದೆಲ್ಲ ನಡೆಯಲ್ಲ ಅಂತ ಪಾಪ ಕೊಟ್ಟಿರೋರಿಗೆ ಗೊತ್ತಿಲ್ಲ ಅನಿಸುತ್ತೆ. ಛೇ, ನಾನು ಯಾಕೆ ಇದನ್ನೆಲ್ಲ ಯೋಚನೆ ಮಾಡ್ತಿದ್ದೀನಿ? ನನ್ನ ಗಮನ ಏನಿದ್ರು ಓದಿನ ಕಡೆ ಮಾತ್ರ ಇರಬೇಕು. ಇಷ್ಟು ಸುಂದರವಾಗಿರೋ ಗಿಫ್ಟ್ನ ನೋಡಿ ದೇವಕಿ ಅಮ್ಮ ಯಾಕೆ ಬೇಜಾರು ಮಾಡಿಕೊಂಡ್ರು? ಅಂದರೆ ಇಷ್ಟು ಸುಂದರವಾಗಿರೋ ಬದುಕಲ್ಲಿ ನಾನು ನನ್ನ ಅಣ್ಣ ಬಂದಿದ್ದೆ ತಪ್ಪಾಯ್ತಾ? ಅದೇ ಅವ್ರ ನೋವಿಗೂ ಕಾರಣ ಆಯ್ತಾ? ಇಲ್ಲ, ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇಲ್ಲ. ಬೇರೆ ಏನೋ ವಿಷಯ ಇದೆ ಅಂತ ಅನಿಸ್ತಾ ಇದೆ. ಸಾಧ್ಯ ಆದರೆ ಅದೇನು ಅಂತ ತಿಳ್ಕೊತೀನಿ. ತಾತ ಏನೂ ಆಗಿಲ್ಲ ತಾತ. ಬಿಸಿಲಲ್ಲಿ ನಿಂತಿದ್ದಕ್ಕೆ ಮೈಕೈ ಎಲ್ಲ ಬಿಸಿಲುಗುಳ್ಳೆ ಆಗೋಗಿದೆ ಅಷ್ಟೇ. ಅದಕ್ಕೆ ಇವರೆಲ್ಲ ಗಾಬರಿ ಆಗ್ತಿದ್ದಾರೆ. ಅಯ್ಯೋ ಪಾಪ, ಅದಕ್ಕೆ ಆಗಲೇ ತುಂಬ ಬೇಜಾರು ಮಾಡ್ಕೊಂಡಿದ್ರು. ಇವತ್ತಾಗಿದ್ದ ಥರ ಇನ್ಯಾವತ್ತೂ ಅವ್ರ ಜೀವನದಲ್ಲಿ ಆಗಬಾರ್ದು. ಅದಕ್ಕೆ ನೊಂದ್ಕೊಂಡ್ರೆ ಇಲ್ಲ ಆದಿನೂ ಬೇಜಾರು ಮಾಡ್ಕೋತಾನೆ. ಅಕ್ಕನ್ನ ತುಂಬ ಹಚ್ಕೊಂಡಿದ್ದಾನೆ. ಆಗಲೇ ಅದಕ್ಕೆ ಜೊತೆ ಮಾತಾಡೋದಕ್ಕಾಗಲಿಲ್ಲ. ಈಗ ಇನ್ನೊಂದ್ಸತಿ ಕಾಲ್ ಮಾಡಿ ಹೇಗಿದ್ದಾರೆ ಅಂತ ಕೇಳ್ತೀನಿ. ಆಯ್ತಾಯ್ತು. ತುಂಬ ನೋವಾಗ್ತಿದೆಯಾ? ಈಗ ಲೇಪನ ಹಚ್ಚಿದ್ದೀನಲ್ಲ, ಸ್ವಲ್ಪ ಹೊತ್ತಲ್ಲಿ ಉರಿ ಕಡಿಮೆ ಆಗುತ್ತೆ. ನೀವು ಸ್ಕೂಲಿಂದ ಹೊರಡ್ಬೇಕಾದ್ರೆ ನನಗೊಂದು ಮಾತು ಹೇಳಿದ್ದಿದ್ರೆ ನಾನೇ ನಿಮ್ಮನ್ನು ಕರ್ಕೊಂಡ್ಬಂದ್ಬಿಡ್ತಿದ್ದೆ. ನೀವು ಕೆಲಸದಲ್ಲಿ ಬ್ಯುಸಿ ಇದ್ರಿ ಅಂತ ನಾನೇ ಬಂದ್ಬಿಟ್ಟೆ. ಇಲ್ಲಿ ಹೀಗೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಆದರೂ ಒಂದು ರೀತಿಲಿ ಇದಕ್ಕೆಲ್ಲ ನಾನೇ ಕಾರಣ. ನಾನು ಊಟದ ಬಾಕ್ಸ್ನ ಮನೇಲಿ ಬಿಟ್ಟು ಹೋಗದೆ ಇದ್ದಿದ್ರೆ ನೀವು ಸ್ಕೂಲಿಗೆ ಬರ್ತಿರ್ಲಿಲ್ಲ, ಇದೆಲ್ಲ ಯಾವುದೂ ಆಗ್ತಿರ್ಲಿಲ್ಲ. ದಯವಿಟ್ಟು ನನಗೆ ಕ್ಷಮಿಸಿ. ನೀವು ಕ್ಷಮೆ ಕೇಳಬೇಡಿ, ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಇನ್ಫ್ಯಾಕ್ಟ್ ನಾನೇ ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ. ನೋಡಿ, ನೀವು ಮಾಡೋ ಕೆಲಸನ ಬಿಟ್ಟು ನನ್ನ ಸೇವೆ ಮಾಡ್ತಿದ್ದೀರಾ. ಹೆಂಡತಿ ಸೇವೆ ಮಾಡೋ ಮಜಾನೇ ಬೇರೆ ಬಿಡಿ. ಲಕ್ಕಿ ಕಾಲ್ ಮಾಡಿದಾಳೆ. ಹೇಳಕ್ಕಿ.
ಅಣ್ಣ ಅದಕ್ಕೆ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ, ಇಲ್ಲೇ ಇದ್ದಾರೆ, ಮಾತಾಡು. ಅದಕ್ಕೆ ನೀವು ಹಾಸ್ಪಿಟಲ್ಗೆ ಹೋಗಿದ್ರಾ? ಇವಾಗ ಹೇಗಿದ್ದೀರಾ? ಇಷ್ಟಕ್ಕೆಲ್ಲ ಆಸ್ಪತ್ರೆಗೆ ಯಾರಾದರೂ ಹೋಗ್ತಾರಾ? ಇವತ್ತು ನಿಮ್ಮ ಗಣಿತ ಮೇಷ್ಟ್ರು ಡಾಕ್ಟರ್ ಆಗಿ ನನ್ನ ಆರೈಕೆ ಮಾಡ್ತಿದ್ದಾರೆ. ಅಷ್ಟು ನೋವಿದ್ರು ಎಷ್ಟು ಖುಷಿಯಾಗಿ ಮಾತಾಡ್ತಿದ್ದೀರಲ್ಲ ಅದಕ್ಕೆ, ಅದು ನನಗೆ ತುಂಬ ಖುಷಿ ಆಗ್ತಿದೆ. ನೀವು ಅಣ್ಣನ ಜೊತೆ ಜೀವನ ಪೂರ್ತಿ ಇದೇ ಥರ ನಗ್ನಗ್ತಾ ಇರಬೇಕು. ಏನದಕ್ಕೆ ಮಾತೇ ಇಲ್ಲ? ಅಲ್ಲ, ನಿನ್ನ ಮಾತನ್ನ ಕೇಳಿ ನಮ್ಮಿಬ್ಬರಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದರಲ್ಲೂ ನೀನು ಫೋನ್ ಮಾಡಿದ್ದಕ್ಕೆ ನಿಮ್ಮ ಅಣ್ಣ ಅಂತೂ ತುಂಬ ಖುಷಿಯಾಗಿದ್ದಾರೆ. ಯಾಕೆ ಅಣ್ಣಂಗೆ ಮಾತ್ರ ಖುಷಿನಾ? ನಿಮಗೆ ಖುಷಿ ಆಗ್ತಿಲ್ವಾ? ಹಾಗೇನಿಲ್ಲ, ನನಗೂ ತುಂಬ ಖುಷಿ ಆಗ್ತಾ ಇದೆ. ನಿನ್ನ ಜೊತೆ ಮಾತಾಡಿದ್ಮೇಲೆ ಒಂಥರ ಮೈಂಡ್ ಫ್ರೆಶ್ ಆಗಿ ನನ್ನಲ್ಲೇ ಚೇಂಜ್ ಓವರ್ ಕಾಣಿಸ್ತಿದೆ. ನಿನ್ನ ಮಾತಲ್ಲೇ ಕಾಳಜಿ ಇದೆ, ತಾಯಿ ವಾತ್ಸಲ್ಯ ಇದೆ ಲಕ್ಷ್ಮಿ. ಸರಿ ಅದಕ್ಕೆ ನೀವು ಇನ್ಮೇಲೆ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಒಂದು ಛತ್ರಿ ತೊಗೊಂಡೋಗಿ, ಇಲ್ಲ ಅಂದರೆ ಅಣ್ಣಂಗೆ ಹೇಳಿ ಅವನೇ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾನೆ. ಅಣ್ಣ ಅದಕ್ಕೆ ನಾವು ಹುಷಾರಾಗಿ ನೋಡ್ಕೊಳ್ಳೋ. ನೀನು ಹೇಳದೆ ಹೋಗಿದ್ರು ನಾನು ಅದನ್ನು ಮಾಡ್ತಿದ್ದೆ. ನನಗೆ ಸ್ಕೂಲ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಅಮೃತ ಕೂಡ. ಸರಿ ನೀವಿಬ್ಬರು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ, ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ಬಾಯ್. ಬಾಯ್ ಲಕ್ಕಿ. ಏನು ಲಕ್ಷ್ಮಿ, ತುಂಬ ಖುಷಿಯಾಗಿರೋ ಹಾಗಿದೆ. ಅದು ಅಣ್ಣ ಅದಕ್ಕೆ ಜೊತೆ ಮಾತಾಡ್ತಾ ಇದ್ದೆ ಅದಕ್ಕೆ. ಲಕ್ಷ್ಮಿ, ನಿನ್ನಿಂದ ಈ ಮನೆಗೆ ತುಂಬ ಒಳ್ಳೇದಾಗ್ತಿದೆ. ಇವತ್ತು ಅವರು ಆದಿ ಹತ್ರ ಕ್ಷಮೆ ಕೇಳೋ ಹಾಗೆ ಮಾಡಿದೆಯಲ್ಲ, ನಂಗೆ ತುಂಬ ಖುಷಿ ಆಯಿತು. ಈಗ ಅಮ್ಮು ಹತ್ರ ಫೋನ್ ಮಾಡಿ ಅವಳ ಆರೋಗ್ಯ ವಿಚಾರಿಸ್ಕೊಳ್ತಾ ಇದೆಯಾ. ನಾವು ಮಾಡಬೇಕಾಗಿದ್ದ ಕೆಲಸನ ನೀನು ಮಾಡಿ ಅವಳನ್ನ ಖುಷಿ ಪಡಿಸ್ತಾ ಇದೆಯಾ. ತುಂಬ ಸಂತೋಷ ಆಯಿತು. ಅದು ತಾತ ತಪ್ಪು ತಿಳ್ಕೊಂಡಿದ್ದು, ಆದಿ ಮೇಲೆ ಕೈ ಮಾಡಿದ್ದು ಯಾಕೋ ಸರಿ ಅಂತ ನನಗೆ ಅನಿಸ್ಲಿಲ್ಲ. ಆದಿದೇನೋ ತಪ್ಪಿಲ್ಲ ಅಂತ ಗೊತ್ತಿದ್ದಿದ್ರೆ ಈ ಥರ ಎಲ್ಲ ಆಗ್ತಾನೇ ಇರಲಿಲ್ಲ. ಅದಕ್ಕೆ ಇರೋದನ್ನ ಹೇಳಿಬಿಟ್ಟೆ. ಆದರೆ ತಾತ ಹೋಗಿ ಕ್ಷಮೆ ಕೇಳ್ತಾರೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಅವ್ರು ಹೀಗೆಲ್ಲ ಮಾಡಿದಾಗ ನನಗೆ ಶಾಕ್ ಆಗೋಯ್ತು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ ಲಕ್ಷ್ಮಿ. ಇವತ್ತು ಅವರಿಬ್ಬರು ಬಾಂಡಿಂಗ್ಗೆ ನೀನು ಹೊಸ ಅರ್ಥ ಕೊಟ್ಟಿದ್ಯಾ.